ಮೊಟ್ಟೆಗೆಲ್ಲ ನಾ ಹೆದರೋದಿಲ್ಲ ಅಂದಿದ್ದ ಮಹುವ ಹೆದರ್ತಿರೋದು ಯಾಕ? ತಾವೇ ಕೊಟ್ಟಿರೋ ಕಂಪ್ಲೇಂಟ್ ವಿಚಾರಣೆಗೆ ಹೋಗೋದಿಲ್ಲ ಅಂದ್ರ ಈ ಮಹುವ ಮೊಯಿತ್ರ ಅವ್ರ ಆಟ ಎಂತದ್ದು? ಟಿಎಂಸಿ ಎಂಪಿಗೆ ಸುಪ್ರೀಂ ಕೋರ್ಟ್ ತರಾಟೆ ತಗೊಂಡೈತಿ. ಪಶ್ಚಿಮ ಬಂಗಾಳದಾಗ ನಡೆದಿರೋ ಎಗ್ ಥೆರಪಿಗೆ ಅಂಜಿ ಮನೆ ಬಿಟ್ಟು ಹೊರಗೆ ಬರತ್ತಿಲ್ಲ ಮಹುವ. ಪಶ್ಚಿಮ ಬಂಗಾಳದಾಗ ಶುರು ಆಗಿರೋ ಎಗ್ ಥೆರಪಿ ಅಂತಿತ್ತದಲ್ರಿ. ಮಹುವ ಮೊಯಿತ್ರ ಇವ್ರು ಯಾರಿಗ್ ಗೊತ್ತಿಲ್ರಿ? ಮಮತಕ್ಕನ ರೈಟ್ ಹ್ಯಾಂಡ್ ಅನ್ಬಹುದು. ಕೆಲವೊಮ್ಮೆ ಸ್ನೇಹಿತೆ ಮಮತಕ್ಕಗ ಯಾವಾಗ್ಲೂ ಮಮತಕ್ಕನ ಹಿಂದೆ ನಿಂತಿರುವಂತ ಒಂದು ಮುಖ ಮಹುವ ಮೊಯಿತ್ರ. ನೆನಪಾಗಿಲ್ಲಂದ್ರ ಇನ್ನೂ ನೆನಪು ಮಾಡಿಸ್ತೀನಿ ಕೇಳ್ರಿ. ಟಿಎಂಸಿ ಅಧಿಕಾರ ಕಳ್ಕೊಂಡ ಮೇಲೆ ಬಿಜೆಪಿ ಏನ್ ವೆಸ್ಟ್ ಬೆಂಗಾಲ್ನಾಗ ಅಧಿಕಾರಕ್ಕೆ ಬಂತಲ್ಲ, ಅವಾಗ ಯಾರ್ಯಾರೆಲ್ಲ ಅನ್ಯಾಯ ಮಾಡಿದ್ರು, ಜನರಿಗೆ ನೋವು ಕೊಟ್ಟಿದ್ರಲ್ಲ, ಅವ್ರ ಮೇಲೆಲ್ಲ ಮೊಟ್ಟೆ ಅಟ್ಯಾಕ್ ಶುರುವಾಯ್ತು, ಮೊಟ್ಟೆ ಥೆರಪಿ. ಆಗ ಇದೇ ಮಹುವ ಅವರು ಮೊಟ್ಟೆಗೆಲ್ಲ ಹೆದರಿ ನಾನು ಕೂತ್ಕೊಳ್ಳಲ್ಲ, ನನ್ನ ಯಾರು ಹೆದರ್ಸೋಕಾಗಲ್ಲ ಅಂತ ರೋಷಾವೇಶದಿಂದ ಮಾತಾಡಿದ್ರು. ಇದೇ ಮಹುವ ಒಂದು ಸಲ ತಮ್ಮದೇ ಕಾನ್ಸ್ಟಿಟ್ಯೂಯೆನ್ಸಿ ಕೃಷ್ಣಾ ನಗರದಾಗ ಮೊಟ್ಟೆ ಏಟು ತಿಂದು ಅಯ್ಯೋ ನನಗೆ ಯಾರು ರಕ್ಷಣೆ ಕೊಡಾತಿಲ್ಲ ಅಂತ ಸೋಷಿಯಲ್ ಮೀಡಿಯಾದಾಗ ಒಂದು ಗೊಳೋ ಅಂದಿದ್ರು. 15 মিনিট বাদে কয়েকজন পুলিশ এসছে and they are talking. ওদের সরাতে পারছে না কিন্তু। Please see, পুলিশের সামনে look at the way they are throwing. Can you hear the noise? আওয়াজটা শুনতে পাচ্ছেন? Just see. 3 তলার উপরে কিভাবে ওরা ফেলছে সিআরপিএফ এর সামনে. ಈಗ ನಿಮಗೆ ಪಕ್ಕಾ ನೆನಪಾಗೈತಿ ಮಹುವ ಮೊಯಿತ್ರ ಮುಖ. ಇದೇ ಮಹುವ ಈ ಏನ್ ಇನ್ಸಿಡೆಂಟ್ ನಡೀತಲ್ಲ, ಮೊಟ್ಟೆ ಥೆರಪಿ ಸಿಕ್ತಲ್ಲ, ಎಗ್ ಥೆರಪಿ ಸಿಕ್ತಲ್ಲ ಅವರಿಗೆ, ಇದಾದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರು, ಕೋರ್ಟ್ ಒಳಗೆ ಕೇಸು ಹಾಕಿದ್ರು. ಇದನ್ನ ಬಿಜೆಪಿ ಅವರೇ ಮಾಡ್ಸ್ಯಾರು, ಬಿಜೆಪಿನೇ ಮಾಡಿಸ್ತೈತಿ ಅಂತ. ಆಯ್ತಪ್ಪ, ಬಿಜೆಪಿ ಅವರೇ ಮಾಡ್ಸ್ಯಾರಂತ ಇಟ್ಕೊಳ್ಳೋನು ಅಂತ ಪೊಲೀಸರು ಕಂಪ್ಲೇಂಟ್ ತಗೊಂಡು ವಿಚಾರಣೆ ಕರೆದ್ರು. ವಿಚಾರಣೆ ಕರೆದ್ರ ಕಂಪ್ಲೇಂಟ್ ಕೊಟ್ಟವ್ರು ಹೋಗಿ ನನಗೆ ಹಿಂಗಾಗೈತಿ ಹಂಗಾಗೈತಿ ಅಂತ ಹೇಳ್ಬೇಕಿಲ್ಲೋ? ಏನು ಹೇಳಿಲ್ಲ, ವಿಚಾರಣೆಗೂ ಹೋಗಿಲ್ಲ. ಆಮೇಲೆ ಕೇಸ್ ಕೋರ್ಟ್ ತನಕ ಹೋತು. ಪೊಲೀಸರು ಕೋಲ್ಕತ್ತಾ ಹೈಕೋರ್ಟ್ಗೆ ಹೇಳಿದ್ರು, ಮಹುವ ಅವರು ಕೇಸ್ ಫೈಲ್ ಏನೋ ಮಾಡ್ಯಾರ, ಬಟ್ ಹೇಳಿಕೆ ಕೊಡಕ್ಕೆ ಸ್ಟೇಷನ್ಗೂ ಬರಾಕತ್ತಿಲ್ಲ, ಕೋರ್ಟ್ಗೂ ಬಂದಿಲ್ಲ. ಅವಾಗ ಮಹುವ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ನೋಡ್ರಿ, ನನಗೆ ಕೋಲ್ಕತ್ತಾ ಹೈಕೋರ್ಟ್ ಒಳಗೆ ಹೋಗಕ್ಕೂ ಇಲ್ಲ, ಪೊಲೀಸರ ಹತ್ತಿಗೆ ಹೋಗಿ ನಾ ಹೇಳಿಕೆ ಕೊಡಕ್ಕೂ ಆಗೋದಿಲ್ಲ, ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಮಾಡಿಕೊಡ್ರಿ. ಯಾಕಂದ್ರ ಬಿಜೆಪಿ ಅವರು ಗೂಂಡಗಳನ್ನ ಕಳಿಸಿ ನನ್ನ ಮೇಲೆ ಮೊಟ್ಟೆ ಬಿಸಾಕ್ತಾರು, ನನಗಾಗೋದಿಲ್ಲ ಅಂದ್ರು. ಇಷ್ಟೆಲ್ಲ ಮಾತಾಡ್ತಿದ್ದಂಗನ ಸುಪ್ರೀಂ ಕೋರ್ಟ್ ಮಹುವ ಮೊಯಿತ್ರನ ತರಾಟೆಗೆ ತಗೊಂತು. ಅಲ್ಲ, ಒಂದು ಕ್ಷೇತ್ರದ ಎಂಪಿ ಆಗಿ ನಿಮ್ಮ ಬಾಯಾಗಿ ಬರುವಂತ ಮಾತೇನು ಇವು? ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ಗುಂಡಿಗೆ ಹೆದರ್ಲಿಲ್ಲ, ಏನಕ್ಕೂ ಹೆದರ್ಲಿಲ್ಲ, ಎದೆಗುಂದಲ್ದ ಅವ್ರ ವಿರುದ್ಧ ಹೋರಾಡಿದ್ರು. ನೀವು ಒಂದು ಕ್ಷೇತ್ರದ ಎಂಪಿ ಆಗಿ ಮೊಟ್ಟೆಗೆ ಹೆದರ್ತಿರಲ್ರಿ ಅಂತ ಕ್ಲಾಸ್ ತಗೊಂಡ್ರು. ಅಷ್ಟಾದ್ರೂ ಮಹುವ ಬಿಡ್ತಾರೇನ್ರಿ ಅವರು ಹಠ? ಇಲ್ಲ ನನ್ನ ಕೈಲಾಗೋದಿಲ್ಲ ಅಂದ್ರು. ಅವಾಗ ಸುಪ್ರೀಂ ಕೋರ್ಟ್ ಹೇಳೋದೆಲ್ಲ ಹೇಳಿ ಅಲ್ಲಿನ ಕೇಸನ್ನ ವಿತ್ಡ್ರಾ ಮಾಡ್ತು. ಕೋಲ್ಕತ್ತಾ ಹೈಕೋರ್ಟ್ ಇದನ್ನ ವಿಚಾರಣೆ ಮಾಡ್ತೈತಿ, ನೀವು ಈ ತಿಂಗಳು ಮುಗಿಯೋಷ್ಟೊತ್ತಿಗೆ ನೀವು ಹೇಳಿಕೆಗಳನ್ನ ಕೊಡಬೇಕು ಅಂತ ಹೇಳ್ತು. ಅದಾದ ಮೇಲೆ ಮಹುವ ಮೊಯಿತ್ರ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ, ಆದ್ರ ಯಾಕೆ ಈ ರೀತಿ ಹೆದರ್ಲಿಕ್ಕತ್ತಾರ? ಒಂದು ಟೈಮ್ ಒಳಗೆ ರೋಷಾವೇಶದಿಂದ ನಾ ಯಾರಿಗೂ ಹೆದರೋದಿಲ್ಲ ಅಂದಿದ್ದ ಮಹುವ ಈಗ ಯಾಕೆ ಇಷ್ಟೊಂದು ಹೆದರ್ಲಿಕ್ಕತ್ತಾರ ಅಂದ್ರ, ಟಿಎಂಸಿಯ ಯಾರ್ಯಾರೆಲ್ಲ ಭ್ರಷ್ಟಾಚಾರ ಮಾಡಿದ್ರು, ಅನ್ಯಾಯ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು, ಅಧಿಕಾರದ ಅಹಮಿಂದ ಬದುಕಿದ್ರಲ್ಲ, ಅವರಿಗೆಲ್ಲ ಒಂದ್ ರೀತಿ ಎಗ್ ಥೆರಪಿ ಸಿಗ್ಲಿಕ್ಕತ್ತೈತಿ. ಹಿಂಗಾಗಿನ ಅಲ್ಲಿ ಸಾಕಷ್ಟು ಎಗ್ ಥೆರಪಿ ವಿಡಿಯೋಗಳು ಹೊರಗೆ ಬಂದಿದ್ರು. ನಾವು ಎರಡು ನಿಮ್ಗೆ ತೋರಿಸ್ತೀವಿ. ಈಗ ಅದನ್ನ ಇನ್ನೊಂದ್ಸಲ ತೋರಿಸ್ತೀನಿ. ಮೊದಲಿಗೆ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಅವ್ರ ಮೇಲೆ ಆಪಾದನೆ ಬಂದಿರಬೇಕಾದ್ರೆ, ಅವ್ರನ್ನ ಪೊಲೀಸ್ ಜೀಪ್ ಹತ್ತಿಸ್ಬೇಕಾದ್ರೆ ಎಗ್ ಅಟ್ಯಾಕ್ ನಡೀತಿತ್ತು.
ಹೋಗ್ತಿದ್ರು. ಮನೆಯಿಂದ ಹೊರಗೆ ಬರಲಿ, ಆಫೀಸಿಂದ ಹೊರಗೆ ಬರಲಿ, ಗಾಡಿಯಿಂದ ಕೆಳಗೆ ಇಳಿಲಿ, ಸಿಗ್ತಿದ್ದಂಗೆ ಅವಕಾಶ ಎತ್ತಿ ಎಗ್ಗನ್ನು ಬಿಸಾಕ್ತಿದ್ರು. ಇದು ಒಂದು ಥರ. ಇನ್ನು ಅಲ್ಲಿನ ಮಂದಿಗೆ ಆಯ್ತಪ್ಪ, ಅವ್ರು ಮಾಡಿದ ಅನ್ಯಾಯ ತಪ್ಪಿಗೆ ಶಿಕ್ಷೆ ಆಗ್ತೈತಿ, ಬಟ್ ನಾವು ಅನುಭವಿಸಿದ ಕಷ್ಟ ನಷ್ಟಕ್ಕೆ ವಾಪಸ್ ಕೊಡ್ಬೇಕಲ್ಲ, ಅದಕ್ಕೆ ತಾಳ್ಮೆನೂ ಕಳ್ಕೊಂಡು ಕಾದು ಹೊಡೆಯೋದನ್ನ ಬಿಟ್ಟು ನುಗ್ಗಿ ಹೊಡೆಯಕ್ಕೆ ಶುರು ಮಾಡಿದ್ರು. ಅವ್ರ ಆಫೀಸ್ಗೆ ನುಗ್ಗಿದ್ರು, ಅವ್ರ ಮನೆಗಳಿಗೆ ನುಗ್ಗಿದ್ರು. ಅವ್ರು ಎಲ್ಲಿ ಬಂದು ಅವರಿಂದ ಹಪ್ತಾ ವಸೂಲಿ ಆಗಿರ್ಬೋದು, ಅನ್ಯಾಯ ಮಾಡ್ತಿದ್ರು, ಅಲ್ಲಿ ಹುಡುಕಿ ಅವ್ರನ್ನ ಹೊಡಿಲಿಕ್ಕೆ ಶುರು ಮಾಡಿದ್ರು. ಅದು ಕೂಡ ಎಗ್ಗಿಂದ ರೀ, ಕೈಯಿಂದ ಹೊಡೆದಿಲ್ಲ. ಎಗ್ ಥೆರಪಿ ಅಂತ ಹೇಳಿದ್ನಲ್ಲ, ಮೊಟ್ಟೆಯಿಂದ ಬರೋಬ್ಬರಿ ಅವ್ರಿಗೆ ಹೊಡೆದು ಬಿಟ್ರು. ಒಂದು ರೀತಿ ಸ್ನಾನನೇ ಮಾಡಿಸಿದ್ರು. ओके जी ಇದೆಲ್ಲವನ್ನ ಮಹುವಾ ಮೊಯ್ತ್ರ ಅವರು ನೋಡ್ಯಾರ. ಸ್ವತಃ ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಮೇಲೂ ಎಗ್ ಅಟ್ಯಾಕ್ ಆಗಿತ್ತು. ಎಗ್ ಥೆರಪಿಗೆ ಅವರು ಗುರಿಯಾಗಿದ್ರು. ಈಗ ಮಹುವಾ ಅವ್ರಿಗೂ ಕೃಷ್ಣನಗರದಾಗ ಬರೋಬ್ಬರಿ ದೊಡ್ಡ ಮೊಟ್ಟೆನ ತಲೆಗೆ ಮೈಗೆ ಬಿದ್ದಿದ್ದು. ಅದಕ್ಕೆ ಸ್ಯಾಂಪಲ್ಗೆ ಎದ್ಕೊಂಡ್ಬಿಟ್ಟಾರ ಅವರು. ಇನ್ನೇನರೇ ಪೊಲೀಸ್ ವಿಚಾರಣೆಗೆ ನಾವು ಹೋದ್ನಿ ಅಂದ್ರ ನನ್ನ ಎಗ್ಗೊಳಗೆ ಸ್ನಾನ ಮಾಡಿಸ್ಬಿಡ್ತಾರ. ಅಷ್ಟರ ಮಟ್ಟಿಗೆ ಅವರಿಗೆ ಅಲ್ಲಿನ ಜನಗಳ ಮೇಲೆ ನಂಬಿಕೆ ಬಂದುಬಿಟ್ಟೈತಿ, ನನ್ನ ಎಗ್ಗಿಂದ ಹೊಡಿತಾರಂತ. ಹಿಂಗಾಗಿ ಹೋಗೋದೇ ಇಲ್ಲ ಅಂತ ಪಟ್ಟು ಹಿಡ್ದಾರ. ಈಗ ಆಗಸ್ಟ್ 17 ಪೊಲೀಸರು ವಿಚಾರಣೆಗೆ ಹಾಜರಾಗಬೇಕು, ತಮ್ಮತ್ತಿಗಿರೋ ಸಾಕ್ಷಿಗಳನ್ನ ಒದಗಿಸ್ಬೇಕು. ಅದಾದ್ಮೇಲೆ ಕೋಲ್ಕತ್ತಾ ಹೈಕೋರ್ಟ್ಗೂ ಹಾಜರಾಗಬೇಕು. ಇದಿಷ್ಟೂ ಆಗಸ್ಟ್ 17 ನಡಿಬೇಕಾಗೈತಿ. ಗೊತ್ತಿಲ್ಲ ಮಹುವಾ ಮೊಯ್ತ್ರ ಅವರು ಏನು ಮಾಡಬಹುದು ಅನ್ನೋದು. ನಾವು ಕಾದು ನೋಡೋಣ.